ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಕೃಷ್ಣಾ ತೀರ ಹೋರಾಟ ಸಮಿತಿ ಮತ್ತು ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಕಬ್ಬಿನ ಬೆಳೆಗೆ ಬೆಲೆ ನಿಗದಿ ಮಾಡಿ ಕಾರ್ಖಾನೆಯನ್ನು ಪ್ರಾರಂಭಿಸಲು ಆಗ್ರಹಿಸಿ ಪ್ರತಿಭಟನೆ ಮಾಡಿದಾಗ ಜಮಖಂಡಿ ತಹಶೀಲ್ದಾರ್ ಅನಿಲ ಬಡಿಗೇರ 6 ದಿನ ಕಾಲಾವಕಾಶ ತೆಗೆದುಕೊಂಡಿದ್ರು. ಆದರೆ ಕಾಲಾವಕಾಶ ಮೀರಿದ ಕಾರಣ ಇಂದು ಜಮಖಂಡಿ ತಾಲೂಕಿನ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ಪ್ರತಿಭಟನೆಯನ್ನು ನೂರಾರು ರೈತರು ಸೇರಿಕೊಂಡು ಜಮಖಂಡಿ ವಿಜಯಪುರ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು. ಕಬ್ಬಿನ ಬೆಳೆಗೆ ನ್ಯಾಯಯುತವಾದ ಬೆಲೆಯಾದ 3,500 ಕೊಡಬೇಕೆಂದು, ಪ್ರಸ್ತುತ ವರ್ಷದ ಕಬ್ಬಿನ ದರ ನಿಗದಿ ಮಾಡಿ ಮತ್ತು ಹಿಂದಿನ ವರ್ಷದ ಬಾಕಿ ಉಳಿದ ಕಬ್ಬಿನ ಬಿಲ್ಲನ್ನು ಪಾವತಿಸಲು ಹಾಗೂ ಕಬ್ಬಿನ ಇಳುವರಿ ಬಿಲ್ಲನ್ನು ಕೊಡಬೇಕೆಂದು ಆಗ್ರಹಿಸಿ ನೂರಾರು ರೈತ ಮುಖಂಡರುಗಳು ಭಾಗವಹಿಸಿದ್ದರು. ವರದಿ ಮುತ್ತು ಮೈಹಿಸವಾಡಗಿ, ಬಾಗಲಕೋಟೆ. ಇವತ್ತು ಆವತ್ತಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಬೆಲೆ ಇವತ್ತಿನ ದಿನಮಾನಗಳಲ್ಲಿ ತೆಗೆದು ನೋಡಿದಾಗ ಬಹಳಷ್ಟು ವ್ಯತ್ಯಾಸ ಅದ. ನಾವು ಬದುಕೋದು ಬಹಳ ದುಸ್ತರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಖಂಡಿತವಾಗಿಯೂ ಕೂಡ 3,500 ರೂಪಾಯಿ ಕಬ್ಬಿನ ಬೆಲೆ ಕೊಡ್ತಕ್ಕಂಥದ್ದೇನು ಬಹಳ ಅಲ್ಲ. ಸಂದರ್ಭ ಬೆಲೆ ಸಿಗುವುದೇ ಸಿಗ್ತಪ್ಪ ಅಂತಂದ್ರ 500ರಿಂದ 600 ಸಿಗ್ತಿತ್ತು. ಅದಕ್ಕೆ ಲೆಕ್ಕ ಹಾಕಿ ನೋಡಿದಾಗ ಇವತ್ತಿನ ದಿನಮಾನಗಳದಾಗ ಗೊಬ್ಬರ ರೇಟ್ 2,000, ಆಳುಗಳಿಗೆ ಎಷ್ಟು ಕೊಡ್ತೀರಿ 500ರಿಂದ 700. ಮತ್ತ ಔಷಧಕ್ಕೆ ಎಷ್ಟು ಕೊಡ್ತೀರಿ, ಅವಾಗ ಔಷಧ ಹೊಡಿತಿರ್ಲಿಲ್ಲ. ನಾವು ಈಗಾಗಲೇ ಹೇಳ್ತೀವಿ, ನಾವು ಕೋರ್ಟ್ ಕಲಾಪಗಳನ್ನ ಬಹಿಷ್ಕರಿಸಿ ಸುಮಾರು 400 ಮಂದಿ ವಕೀಲರಿದ್ದೀವಿ. ಎಲ್ಲರೂ ಕೂಡ ಯಾರು ಕೋರ್ಟ್ನಾಗ ಹೋಗಿಲ್ಲ. ತಮ್ಮ ಸಲುವಾಗಿ ನಾವೊಂದು ಇವತ್ತು ದಿನ ಕೋರ್ಟ್ ಬಹಿಷ್ಕಾರವನ್ನು ಕಲಾಪಗಳನ್ನು ಬಹಿಷ್ಕಾರ ಮಾಡಿ ಇವತ್ತು ಹೊರಬಂದು ತಮಗೆ ಏನೋ ಒಂದು ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಜಮಖಂಡಿ ತಾಲೂಕು ವಕೀಲರ ಸಂಘದ ಬೆಂಬಲವನ್ನು ಸೂಚಿಸಬೇಕು ಅಂತಕ್ಕಂಥ ವಿಚಾರದಿಂದ ಎಲ್ಲ ವಕೀಲರು ಸೇರ್ಕೊಂಡು ಇವತ್ತು ನಾವು ಆ ಉದ್ದೇಶದಿಂದ ನಾವು ಇವತ್ತು ನಮಗೆ ಸಂಪೂರ್ಣ ಬೆಂಬಲ ಕೊಡಕ್ಕೆ ನಾವು ಬಂದಿದ್ದೀವಿ. ಜೊತೆಗೆ ನಮ್ಮ ಸಂಘದ ಪದಾಧಿಕಾರಿಗಳು, ಸಂಘದ ಸದಸ್ಯರು, ಹಿರಿಯ ವಕೀಲರು ಎಲ್ಲರೂ ಕೂಡ ಒಂದು ತೀರ್ಮಾನ ತೆಗೆದುಕೊಂಡು ಇವತ್ತು ಚಿಕ್ಕಕ್ಕಾಸ ಇರ್ತಕ್ಕಂಥ ಈ ಪ್ರತಿಭಟನೆಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಸಂಘದ ಜಮಖಂಡಿ ತಾಲೂಕು ವಕೀಲರ ಸಂಘದ ಸಂಪೂರ್ಣ ಬೆಂಬಲವಿದೆ. ಅದಕ್ಕಾಗಿ ನಿಮ್ಮ ಜೊತೆ ನಾವು ಇರ್ತೇವೆ. ನೀವು ಎಲ್ಲರಿಗೆ ನಮಗೆ ಜಯ ಸಿಗ್ತದೆ, ಅಲ್ಲಿವರೆಗೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ, ನಿಮ್ಮ ಮುಂದೆ ಕೂಡ ಇರ್ತೇವೆ ಅಂತಕ್ಕಂಥದ್ದನ್ನು ಹೇಳ್ಕೊತ ಇವತ್ತು ನಮ್ಮ ಸಂಘದ ಉಪಾಧ್ಯಕ್ಷ ಎಣ್ಣೆ ಒಂದು ಹೊಡೆದ್ರೆ ಕಸ ಹೋಗತಿ, ಗೊಬ್ಬರ ಹೋಗತಿ, ಮಾಡ್ಕೊಂಡು ಹೋಗೋಣ ಅಂತೇಳಿ ಈ ಒಂದು ಮನಸ್ಥಿತಿ ಒಳಗೆ ನಾವು ಬಂದೀವಿ. ಆದ್ರೆ ನಮ್ಮ ಹೊಟ್ಟಿಗೆ ಅನ್ನ ಹಾಕುವ ರೈತ ಈಗ ಯಾವ ಸ್ಥಿತಿಗೆ ಬಂದಾನಂದ್ರ ಈಗ ದಾರಿ ಇಲ್ಲಿ ಸ್ಟ್ರೈಕ್ ಮಾಡುವಂತ ಸ್ಥಿತಿಗೆ ಬಂದಾನೆ. ನಾವು ಬೆಳೆದ ನಾವೆಲ್ಲ ಮಾಡಿ ರೈತರಿಗೆ ನಾವು ಇಡೀ ರಾಷ್ಟ್ರಕ್ಕೆ ಅನ್ನ ಹಾಕವ್ರು, ಅನ್ನ ಹಾಕೋರು ನಾವು ರಸ್ತೆಗೆ ಇಳ್ತೀವಿ ಅಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದೈತೆ ಅಂತೇಳಿ ನಾವು ವಿಚಾರ ಮಾಡಬೇಕಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ನೀವು ಏನು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರಿ. ಈ ಒಂದು ಹೆಜ್ಜೆಗೆ ನಾವು ನಮ್ಮ ವಕೀಲರ ಸಂಘ ಎಲ್ಲ ಸರ್ವ ಸದಸ್ಯರು ನಾವು ನಿಮಗೆ ಬೆಂಬಲ ಕೊಡ್ತೀವಿ. ಪ್ರತಿಯೊಂದು ಹಂತದಲ್ಲಿ ನಾವು ಸಹಕಾರ ಮಾಡ್ತೀವಿ. ಅದೇನಾಗ್ಲಿ ನಮ್ಮ ವಕೀಲರು ಹೇಳಿದ್ರಲ್ಲ, ಬೇಕಾದ್ರೆ ಸುಂದರವ್ರು ಹೇಳಿದ್ರಲ್ಲ, ಬೇಕಾದಂಗೆ ಕೇಸ್ ಹಾಕ್ಲಿ, ಅದಕ್ಕೆ ನಾವು ತಯಾರಿದ್ದೀವಿ. ಅವ್ರು ಏನು ಬೇಕಾದ್ರೆ ಮಾಡ್ಕೊಳ್ಳಿ ಗೌರ್ಮೆಂಟ್ ಅವ್ರು. ಅದಕ್ಕೆ ನಾವೆಲ್ಲರೂ ರೆಡಿ ಇದ್ದೀವಿ. ಅದಕ್ಕೆ ನೀವು ನಮ್ಮ ಜೊತೆ ಇರಿ, ನಾವು ನಿಮ್ಮ ಜೊತೆ ಇರ್ತೀವಿ. ಅದಕ್ಕೆ ನಿಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತೀವಿ. ಆ ಮನವಿ ಇಲ್ಲಿಂದ ನಾವು ಹೋಗ್ಲಿ ಅಂತ ತಿಳ್ಕೊಂಡು ನಮ್ಮಲ್ಲಿ ಭಾಗವಹಿಸಿದ ಎಲ್ಲ ರೈತ ಮುಖಂಡರಿಗೂ, ಹಿರಿಯರಿಗೂ, ಆಮೇಲೆ ಎಲ್ಲರಿಗೂ ಇನ್ನೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತು ಜೈ ಹಿಂದ್, ಜೈ ಜವಾನ್. ಮಾಧ್ಯಮಗಳು ಉದ್ಯಮಗಳಾಗಿದ್ದಾವೆ. ಮಾಧ್ಯಮಗಳು ಸಹಿತ ಈ ಬಂಡವಾಳಶಾಹಿಗಳ ಕಪ್ಪಿ ಮುಷ್ಟಿಯಲ್ಲಿದ್ದಾವೆ ಅಂತಕ್ಕ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತಕ್ಕಂಥ ಚಿಂತನೆ ಈ ಸಭೆಗಳಲ್ಲಾಗಬೇಕು. ಪ್ರತಿ ವರ್ಷ ಇದೇ ರೀತಿ ಹೋರಾಟ ಮಾಡೋದ, ನಮ್ಮ ಬದುಕನ್ನ, ನಮ್ಮ ಜೀವನವನ್ನ ಮಾರಾಟ ಮಾಡಿ ಬದುಕೋದ, ಒಂದು ಸ್ವಾಭಿಮಾನದಿಂದ ಬದುಕಬೇಕಾ ಅಥವಾ ಗುಲಾಮಗಿರಿಯಲ್ಲಿ ಬದುಕಬೇಕಾ ಅಂತದನ್ನ ಆಲೋಚನೆ ಮಾಡಬೇಕಾಗಿದೆ. ಆದ್ರೆ ನಾವುಗಳು ಇಲ್ಲಿಯವರೆಗೆ ಗುಲಾಮಗಿರಿಯಲ್ಲಿ ಬದುಕಿದ್ದೀವಿ. ಈ ವರ್ಷ ರೈತರು ಜಾಗೃತರಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಭಿಮಾನದಿಂದ ಪಕ್ಷಗಳನ್ನು ಧಿಕ್ಕರಿಸಿ ಕೂತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಹೊತ್ತು ಸಂತೋಷವನ್ನು ಪಡಬೇಕಾಗಿದೆ. 10-15 ವರ್ಷ ಹೋರಾಟ ಮಾಡಿರ್ತಕ್ಕಂಥ ರೈತ ಮುಖಂಡರನ್ನ ಸಂಪರ್ಕ ಮಾಡಿದಾಗ ಗೊತ್ತಾಗತ್ತೆ, ಎಲ್ಲರೂ ಸಹಿತ ನಾವು ಗುಲಾಮರು. ಯಾರ ಗುಲಾಮರು ಅಂದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು, ಬಂಡವಾಳಶಾಹಿಗಳ ಗುಲಾಮರು ನಾವು ಆಗಿದ್ದೀವಿ. ಈ ಅಲ್ಲಿ ಮೀಟಿಂಗ್ ಮಾಡ್ತಾರೆ ಫ್ಯಾಕ್ಟ್ರಿಯಾಗ, 10 ಜನ ಬಡ ರೊಕ್ಕ ಕೊಟ್ಟು ಹಸಿರ್ತಾವಂತ ಅವ್ರ ಕಿಶನ್ ಹಾಕ್ತಾರು. ನಾವು 3 ಸಲ ಹೇಳ್ಬೇಕು, ಓಕೆ ಸರ್ ನಾವು ಯಾರು ಕಳ್ತಾರೆ ಬಿಡ್ತಾರೆ ಮತ್ತು ನಾವು ಕಳಿತೀವಿ ಅಂತ ಹೇಳ್ಬಿಡ್ತಾರ ಅವ್ರು. ಅಂತವ್ರು ಯಾರು ತಗೋಬೇಡ್ರಿ. ನಾ ನೋಡೇನೆ, ನಾ ಕೆಲಸ ಮಾಡಿ ಬಂದ ಫ್ಯಾಕ್ಟ್ರಿಯಾಗ ಏನ್ ಮಾಡ್ತಾರೆ, ಎಲ್ಲಾರನ್ನೂ ಕುಡಿಸ್ತಾರ. ನಾಳೆ ಯಾರು ಕೊಡ್ತಾರ ಬಿಡ್ತೀವಿ, ಕೊಡೋರ್ಗೆಲ್ಲ ತೋಟಿ ಹಾಕ್ಬಿಡು ಅಂತ ಹೇಳ್ಬಿಡ್ತಾರೆ. ರೈಟ್ ಸೈಡ್ ನಮ್ಮ ಸಣ್ಣೂರ ಸರ್ಕಲ್ದಾಗ ಅವ್ರು ಬಡ್ಕೊತಿರ್ತಾರೆ ತಿಂಗಳ ಗಂಟೆ. ಇವ್ರು ಯಾರು ಬರ್ತಾರ ಬಿಡ್ತು, ನನ್ನ ಕಬ್ಬು ನಮ್ಮ ದನ ಒಣಗಾತೈತಿ, ನನ್ನ ಕಬ್ಬು ಒಣಗಾತೈತಿ ಬಿಡ್ರಿ, ನಾವು ಕಬ್ಬ ಕಳಿಸ್ತೀವಿ ಬಂದ್ಬಿಡ್ತಾರೆ. ಇವ್ರು ಕಬ್ಬು ಇರಂಗಿಲ್ಲ, ಮಣ್ಣು ಇರಂಗಿಲ್ಲ, ಒಟ್ಟು ಕಳಿಸ್ಬಿಡ್ತಾರೆ.
ನಿಜವಾದ ಹೋರಾಟಗಾರಿಗೆ ಅನ್ಯಾಯ ಆಗ್ತೈತಿ. ಅಂಥದಕ್ಕೆ ಆಸ್ಪದ ಕೊಡ್ಬೇಡ್ರಿ. ದಯವಿಟ್ಟು ಇಂಥ ಒಂದು ಮೋಸವನ್ನ ಫ್ಯಾಕ್ಟ್ರಿಯಾಗ ನಡೀತಾವ. ಫ್ಯಾಕ್ಟ್ರಿಯಾಗ ಇಂಥ ಮೋಸ ನಡೀತಾವು. ಅದಕ್ಕೆ ಯಾರೋ ಅಪ್ಲೋಡ್ ಮಾಡ್ರ ಕಣ್ಣಾರೆ ನೋಡಿ. ಅದಕ್ಕೆ ದಯವಿಟ್ಟು ನಮ್ದು ಎಕರೆ 1 ಎಕರೆ ಐತಿ, ನಮ್ದು ಕಬ್ಬಿಲ್ಲ, ಆದ್ರೂ ಹೋರಾಟಕ್ಕೆ ಬಂದನ್ನ. ನನ್ನ ಉದ್ಯೋಗ ಅದಾವ, ರೈತರು ಬೆಳೆದಂತ ಕಾಳು ತಗೊಂಡು ಎಣ್ಣೆ ಮಾಡ್ಕೊಡ್ತಾನ. ರೈತರ ಸಲುವಾಗಿ ನಾ ಇಲ್ಲಿ ಹೋರಾಟಕ್ಕೆ ಬಂದಾನೆ. ನಾಳೆ ನಮ್ಮ ಊರಾಗ, ನಮ್ಮ ಸರ್ಕಲ್ದಾಗ, ಆ ಸುತ್ತಮುತ್ತ ಭಾಗದಾಗ, ನಮ್ದು ಜಂಬಿಗೆ ಸರ್ಕಲ್ದಾಗ ಪೂರ್ ಜಂಬಿಗೆ ನಮ್ದು ಅಲ್ಲಿ ಹೋರಾಟ ಐತಿ ನಮ್ದು. ನಾಳೆ ನಾವು ರೈತ ಸಂಘ ಕೇಳಿದ್ರೆ ಮಾತಾಡಿದ್ರ ಟ್ರ್ಯಾಕ್ಟರ್ ಕಬ್ಬು ಕಡಿಯಾಕ 10 ಮಂದಿ ಕಳಿಸ್ತಾರೋ, ಹಸರು ಟೈಲ್ ಹಾಕ್ತಾರೋ, ಘೋಷಣೆ ಮಾಡಿ ಕಳಿಸ್ತಾರೋ, ಯಾರು ಕಳಿಸ್ತಾರ ಅಂತೇಳಿ ಹಿಂದೆ ತಿಳ್ಕೋರಿ. ಜಮಖಂಡಿ ತಾಲೂಕಿನ ಹಿಂದೆ ಆಗಿರ್ಬಹುದು. ನಾವು ನಮ್ಮ ಕುಟುಂಬಕ್ಕೆ ಬೆಂಕಿ ಹಚ್ಕೊಂಡು ನಿಂತ್ಕೊಂಡು ಯಾರು ಕಬ್ಬು ತಗೊಂಡು ಹೋಗ್ತಾರೋ ನೋಡ್ತು ಈ ಸ್ಪಷ್ಟ ಇರಲಿ. ಅದಕ್ಕೆ ನಮ್ಮ ರೈತ ಅವಕಾಶ ಕೊಟ್ಟಿಲ್ಲ, ಕೊಡೋದು ಇಲ್ಲ. ದಯವಿಟ್ಟು ಆ ರೀತಿಯಲ್ಲಿ ಯೋಚನೆ ಮಾಡಬೇಡ್ರಿ. 100% ನಾವು ನ್ಯಾಯ ಪಡ್ಕೊಂಡ ಕಬ್ಬು ಸ್ಟಾರ್ಟ್ ಮಾಡೋ ಜಿಲ್ಲಾಧಿಕಾರಿ ಬರ್ಬೇಕು. ಯಾಕಪ್ಪ ಅಂದ್ರ ಬೆಳಗಾವಿ ಜಿಲ್ಲೆಯೊಳಗ ತಾಯಿ ಹೃದಯ ಇರುವಂತ ಜಿಲ್ಲಾಧಿಕಾರಿ, ನಮ್ಮ ಜಿಲ್ಲಾಧಿಕಾರಿ ಏನ್ ಮಾಡತ್ತಾನೋ, ನೀನ್ ಒಂದು ಪಿಕ್ಚರ್ ಬಿಡುಗಡೆ ಮಾಡಕ್ ಹೋಗ್ಯಾನ ಗಂಡ ಮಗ. ಅಲ್ರಿ, ನಾವು ಕಟ್ಟುವಂತ ಟ್ಯಾಕ್ಸ್ ನೀವು ಪಗಾರ ಕೊಡತ್ತೀವಿ. ನಾವು ಕಟ್ಟುವಂತ ಟ್ಯಾಕ್ಸ್ ನೀವು ಪಗಾರ ತಗೊಳತ್ತೀರಿ. ಫ್ಯಾಕ್ಟ್ರಿ ಮಾಲಕರು ಹೋಗಿಡ್ರಿ. ಬೆಳಗಾವಿ ಜಿಲ್ಲಾಧಿಕಾರಿ ಹೇಳ್ತಾರ, ರೈತರು 3,000 ನೋಡ್ ಕೊಡತ್ತಾರ. ಆಗಂಗಿಲ್ಲ ಅಂತಂದ್ರ, ಯಾಕೆ ಆಗಂಗಿಲ್ಲ ಅಂದ್ರತ್ ಅವ್ರು ಡಿ ಸಿ ಅವರು. ಆಕಟ್ಟಿ ಸರ್ ಅಂದ್ರತ್. ಅದಾದ ನಂತರ 3,200 ಕೊಡಬೇಕಂತಾರ ರೈತರು ಅಂದ್ರತ್. ಆಗಂಗಿಲ್ರಿ ಅಂದ್ರತ್. ಯಾಕೆ ಆಗಂಗಿಲ್ಲ ಅಂದ್ರತ್. ಡಿ ಸಿ ಅವ್ರು ಕೇಳಿದ್ದಾರೆ ಪದ್ಧತಿ. ನೀವು ಅಧಿಕಾರಿಗಳು ರೈತರ ಮೇಲೆ ದರ್ಪ ತೋರಿಸ್ಲಕ್ಕ ದರ್ಪ ವರ್ತನೆ ತೋರಿಸ್ಬೇಡ್ರಿ. ಯಾರ ಈ ದೇಶದ ಕಾನೂನಿಗೆ ಸರ್ಕಾರದ ವಿರುದ್ಧ ರೈತರ ವಿರುದ್ಧದಾರಲ್ಲ ಅಂತವ್ರನ್ನ ಒಂದು ಸರಿದಾರಿ ತರುವಂತ ಕೆಲಸ ನೀವು ಜಿಲ್ಲಾಧಿಕಾರಿಗಳು ಮಾಡಬೇಕಾಗತ್ತಿ. ನಮ್ಮ ಬಾಗಲಕೋಟೆ ಜಿಲ್ಲಾಧಿಕಾರಿ ಘೋಷಣೆ ಮಾಡಿ ಸಕ್ರೆ ಫ್ಯಾಕ್ಟ್ರಿ ಮಾಲಕರು ಮಿಗಿ ಕರೆದ 3,500 ಕೇಳಕತ್ತಾರ ರೈತರು ಮುಚ್ಕೊಂಡು 3,500 ಕೊಡಬೇಕಂತೇಳಿ ನೀವು ಆದೇಶ ಮಾಡ್ರಿ. ಯಾವ ರೀತಿ ನೀವು 1ನೇ ತಾರೀಕು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ರಿ ಅನ್ನುವಂತ ಆದೇಶ 20ನೇ ತಾರೀಕು ಸ್ಟಾರ್ಟ್ ಮಾಡಕ್ಕೆ ಘೋಷಣೆ ಮಾಡಿದ್ರಿ. ಅದೇ ರೀತಿ ಆದೇಶ ತಾಕತ್ತ ಗತ್ತು ತೋರಿಸಿದ್ರಲ್ಲ ನೀವು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಲಕ್ಕ 3,500 ಕೊಡ್ಲಕ್ಕ ಗತ್ತ ತಾಕತ್ತ ನಿಮ್ ಕೈ ಅಧಿಕಾರ ಐತಿ. ನಿಮ್ಗೆ ಅಧಿಕಾರ ಕೊಟ್ಟಂತವ್ರು ನಾವು. ನಮ್ಮ ದೇಶದ ಸಂವಿಧಾನ ಅಡಿಯೊಳಗೆ ನಾವು ಕಟ್ಟುವಂತ ಟ್ಯಾಕ್ಸ್ ನಿಮ್ಗೆ ಪಗಾರ ಕೊಟ್ಟು ನಮ್ಮ ಸೇವಾ ಮಾಡ್ಲಕ್ಕೆ ಕೊಡ್ತೀವಿ. ನಿಮ್ಗೆ ರೈತರ ಸೇವಾ ಮಾಡಕ್ ಆಗ್ಲಿಲ್ಲ ಅಂದ್ರ ನೀವು ನಮ್ಮ ಜಿಲ್ಲೆಯಿಂದ ಹೋಗ್ಬಿಡ್ರಿ.